ಕರ್ತನ ಅನ್ಯೋನ್ಯತೆ ಭೋಜನ ಈ ಒಂದು ಸಂದೇಶವನ್ನು ನಾವು ತಿರುಗಿ ಇನ್ನೊಂದು ವಿಧದಲ್ಲಿ ಕೇಳ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ನಾವು ಇನ್ನೂ ಒಂದೆರಡು ಸಂದೇಶಗಳನ್ನು ಕೇಳಿದ್ದೇವೆ. ಆದರೆ ಇವತ್ತು ನಾವು ಈ ಒಂದು ಸಂದೇಶಕ್ಕೆ ಮಹತ್ವ ಯಾಕುಂಟಂತ ನೋಡುವಾಗ ನಾವು ಮತ್ತೆ ತಿರುಗಿ 2 ತಿಂಗಳ ನಂತರ ನಾವು ಒಟ್ಟಾಗಿ ಸೇರಿ ಬರುವಂಥ ಅವಕಾಶವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಇಷ್ಟು ದಿವಸ ನಾವು ಸರ್ಕಾರ ನಿಯಮ ಪ್ರಕಾರ ನಾವು ಚರ್ಚಾಗಿ ಸೇರಿ ಬರುವಂಥ ಅವಕಾಶ ಇರಲಿಲ್ಲ. ಹಾಗಿರುವಾಗಲೇ ಯಾವಾಗ ನಾವು ಚರ್ಚಾಗಿ ಸೇರಿ ಬರಲ್ವೋ ಚರ್ಚ್ಗೆ ಕೊಟ್ಟಿರುವಂಥ ಉಪದೇಶವನ್ನು ಮನೆಗಳಲ್ಲಿ ಆನ್ಲೈನ್ ಕಮ್ಯುನಿಯನ್ ಮಾಡಿರಿ ಅಂತ ಹೇಳಿ ದೇವರು ವಾಕ್ಯ ಹೇಳಿಲ್ಲ. ಅದಕ್ಕೆ ಅಂಥ ಆಚರಣೆ ಮಾಡುವುದರ ವಿರುದ್ಧವಾಗಿ ನಾವು ಹಿಂದಿನ ಸಂದೇಶಗಳನ್ನು ನೋಡಿದ್ದೇವೆ. ಇವತ್ತು ನಾವು ನೋಡುವಾಗ ಅದಕ್ಕಿಂತ ಹೆಚ್ಚಿನ ಅಥವಾ ಇನ್ನೇನು ಮಹತ್ವವನ್ನು ತಿಳ್ಕೋಬೇಕು ಅಂತೇಳಿ ನಾವು ಈ ಸಂಗತಿಯನ್ನು ನೋಡ್ತೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದ್ರೆ ನಾವು ಒಟ್ಟಾಗಿ ಇನ್ನೊಂದು ಆವೃತ್ತಿ ಸೇರಿ ಕರ್ತನಾದ ಯೇಸು ಕ್ರಿಸ್ತನು ಹಾಕಿಕೊಟ್ಟಿರುವಂಥ ಉಪದೇಶವನ್ನು ಕೈಕೊಳ್ಳುವಂಥ ಅವಕಾಶ ದೇವರು ನಮಗೆ ಇನ್ನೊಂದು ಆವೃತ್ತಿ ದಯಪಾಲಿಸಿದ್ದಾನೆ. ಇವತ್ತು ನಾವು ಒಟ್ಟಾಗಿ ನಾವು ಸೇರುವಾಗ ಕರ್ತನ ವಾಕ್ಯಗಳನ್ನು ಧ್ಯಾನ ಮಾಡುವಂಥ, ಕರ್ತನನ್ನು ಆರಾಧಿಸ್ತಾ, ಕರ್ತನನ್ನು ಕೊಂಡಾಡುತ್ತಾ, ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆ ಮಾಡುತ್ತಾ, ಅದರ ಜೊತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತ ನಾವು ಪ್ರತಿ ಸಾರಿ ಹೇಳುವಾಗ ಮತ್ತೆ 26:28 ಹೇಳೋ ಪ್ರಕಾರ ಆತನು ಹಾಕಿಕೊಟ್ಟಿರುವಂಥ ಉಪದೇಶವನ್ನು ನಾವು ಕೈಕೊಳ್ಳೋದಕ್ಕೆ ಸೇರ್ತೇವೆ. ಹೀಗೆ ನಾವು ಕೈಕೊಳ್ಳೋದಕ್ಕೆ ಸೇರುವಾಗ ಇದರಲ್ಲಿ ನಾವು ನೋಡ್ತೇವೆ ಏನಂತಾರೆ ಅನೇಕ ವಿಷಯಗಳು ನೋಡ್ತೇವೆ. ಮೊದಲನೇದಾಗಿ ನೋಡುವಾಗ ನಾವು ಕರ್ತನ ಮೇಜನ್ನು ನಾವು ಆಚರಿಸುವಾಗ ಅಥವಾ ಕರ್ತನ ಕಡೆ ರಾತ್ರಿಯ ಅನ್ಯೋನ್ಯತೆ ಭೋಜನ ಅಥವಾ ನಾವು ಇವತ್ತು ಕೇಳುವಾಗ ಕೇವಲ ಕಮ್ಯುನಿಯನ್ ಅಥವಾ ಅನ್ಯೋನ್ಯತೆ ಭೋಜನ ಅಂತೇವೆ, ಇದನ್ನು ಆಚರಿಸುವಾಗ ನಾವು ಏನೆಲ್ಲ ನಾವು ಏನಂತಾರೆ ನೆನಪು ಮಾಡ್ಕೊಳ್ತೇವೆ ಅಥವಾ ಏನೆಲ್ಲ ಇದೆ ಅದರಲ್ಲಿ, ಯಾರೆಲ್ಲ ಅದರಲ್ಲಿ ಏನಂತಾರೆ ಇದ್ದಾರೆ, ಅಡಕವಾಗಿದ್ದಾರೆ ಅಂತ ನೋಡುವಾಗ ಇಲ್ಲಿ ತ್ರೈಕ ದೇವರ ಮಹತ್ವ ನೋಡ್ತೇವೆ. ಮೊದಲನೇದಾಗಿ ನೋಡುವಾಗ ತಂದೆಯಾದ ದೇವರು ಎಂದರೆ ತಂದೆಯಾದಂಥ ದೇವರ ಪಾತ್ರ ಮತ್ತು ಆತನ ನಾವು ನೆನಪು ಮಾಡ್ಕೊಳ್ತೇವೆ. ಕರ್ತನ ಮೇಜ ಅಂತೇಳಿ ನೋಡುವಾಗ ಇವತ್ತು ನಾವು ಕರ್ತನ ಮೇಜನ್ನು ಆಚರಿಸುವಾಗ ಕರ್ತನ ಹೇಳಿದೆ ಅಂದರೆ ನಾನು ಬರುವ ತನಕ ನನ್ನ ಮರಣವನ್ನು ಪ್ರಸಿದ್ಧಪಡಿಸಿದೆ ಅಂತ ಅದು. ಹಾಗಾದರೆ ಇವತ್ತು ಬರೋ ತನಕ ಅಂದರೆ ಆತನು ಎಲ್ಲಿಗೆ ಹೋಗಿದ್ದಾನೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಸತ್ತು ಹುಣಲ್ಪಟ್ಟು ಶಿಲುಬೆಯಲ್ಲಿ ಯಜ್ಞದ ಕಾರ್ಯ ಮಾಡಿ ತಾನು ರಕ್ತವನ್ನು ಸುರಿಸಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿ ಸತ್ತು ಹುಣಲ್ಪಟ್ಟು ಎಬ್ಬಿಸಲ್ಪಟ್ಟ ಮೇಲೆ ಪುನರುತ್ಥಾನವನ್ನು ಹೊಂದಿದ ಮೇಲೆ ಆತನು ತಂದೆಯ ಬಳಿಗೆ ಏರಿ ಹೋದನು, ಪರಲೋಕಕ್ಕೆ ಹೋದನು. ಇವತ್ತು ಆತನು ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡ್ಕೋಬೇಕಾದ್ರೆ ನಮ್ಮ ಕರ್ತನು ತಿರುಗಿ ಆತನು ಬರುವವರೆಗೂ ತಂದೆಯ ಬಲಗಡೆಯಲ್ಲಿದ್ದಾನೆ ಅಂತ ತಂದೆಯನ್ನು ನಾವು ನೆನಪು ಮಾಡ್ಕೊಳ್ಳುವಂಥದ್ದಾಗಿದ್ದೇವೆ. ತಂದೆಯ ಬಲಗಡೆಯಲ್ಲಿರುವಂಥ ಕರ್ತನಾದ ಯೇಸು ಕ್ರಿಸ್ತನೇ ನೆನಪು ಮಾಡಿಕೊಂಡು ತಂದೆಯಾದಂಥ ದೇವರನ್ನು ಹೇಗೆ ನೆನಪು ಮಾಡ್ಕೊಳ್ಳಲ್ಲ? ಅದಕ್ಕೆ ನಾವು ನೋಡ್ತೇವೆ ಮೊದಲಾಗಿ ಕರ್ತನ ಮೇಜನ ಆಚರಿಸುವಾಗ ಆ ಒಂದು ಮಹತ್ವ ನೆನಪು ಮಾಡ್ಕೊತೇವೆ. ಹಾಗಿದ್ರೆ ಅದು ಎಲ್ಲಿ ವಾಕ್ಯ ಇದೆ? ಅನೇಕ ವಾಕ್ಯಗಳು ಉಂಟು. ಒಂದು ವಾಕ್ಯ ನೋಡ್ತೇವೆ, ಕೀರ್ತನೆ 110 ಮೊದಲನೇ ವಚನ. ಕೀರ್ತನೆ 110 ಮೊದಲನೇ ವಚನ ನೋಡ್ತೇವೆ. ಅಲ್ಲಿ ಆತನೇ ಕರ್ತನು ನನ್ನ ಕರ್ತನಿಗೆ ನಾನು ನಿನ್ನ ವೈರಿಗಳನ್ನು ನಿನ್ನ ಪಾದಪೀಠವನ್ನಾಗಿ ಮಾಡುವ ತನಕ ನನ್ನ ಬಲಪಾರ್ಶ್ವದಲ್ಲಿ ಕುಳಿತಿರು ಅಂತ ಹೇಳಿ ತಂದೆಯಾದಂಥ ದೇವರು ಕರ್ತನಿಗೆ ಹೇಳ್ತಿರುವಂಥ ಮಾತು. ಇದು 110ನೇ ಕೀರ್ತನೆ 1ನೇ ವಚನದಲ್ಲಿ ದಾವಿದನು ಬರೆದಿರುವಂಥ ವಾಕ್ಯ. ದೇವರಾತ್ಮನ ಮೂಲಕವಾಗಿ ದೇವರಾತ್ಮನ ಪ್ರೇರೇಪಣೆ ದಾವಿದನು ಬರೆದನು. ಆದರೆ ದಾವಿದನ ಬಗ್ಗೆ ಆತನ ಹೇಳ್ತಾ ಇಲ್ಲ, ಆದರೆ ತನ್ನ ಬಗ್ಗೆ ಆತನ ಹೇಳ್ತಿಲ್ಲ. ದಾವಿದನ ಕುಮಾರ ಎನಿಸ್ಕೊಳ್ಳುವಂಥ ಅಥವಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಗ್ಗೆ ದಾವಿದನು ಮೊದಲೇ ಪ್ರವಾದನೆಯನ್ನು ಮಾಡಿದ್ದಾನೆ. ಅದನ್ನೇ ನಾವು ಮತ್ತಾಯ 22:41-45 ವಚನಗಳಲ್ಲಿ ಕೂಡ ನಾವು ನೋಡ್ತೇವೆ. ಮತ್ತಾಯ 22:41-45 ವಚನಗಳಲ್ಲಿ ಅಲ್ಲಿ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಅದೇ ವಾಕ್ಯವನ್ನು ಓದಿ ಅದೇ ಪ್ರವಾದನೆಯನ್ನು ಇಲ್ಲಿ ಹೇಳಿ ಅವ್ರಿಗೆ ಹೇಳ್ತಿದ್ದಾನೆ. ನೀವೆಲ್ಲ ಒಂದು ವೇಳೆ ದಾವಿದನ ಕುಮಾರ ಅಂತ ಹೇಳಿ ನೀವು ಎದುರು ನೋಡ್ತಿದ್ದಾರಾ? ಹಾಗಾದರೆ ದಾವಿದನು ಈ ಒಂದು ಕೀರ್ತನೆಯಲ್ಲಿ ಕರ್ತನು ನನ್ನ ಕರ್ತನಿಗೆ ಅಂಥೇಳಿ ಯಾರಿಗೆ ಹೇಳ್ತಿದ್ದಾನೆ? ಆ ವಾಕ್ಯ ಅದು ನಿಜವಾಗ್ಲೂ ದಾವಿದನ ಬಗ್ಗೆ ಹೇಳ್ತಿದೆಯೋ ಅಥವಾ ನನ್ನ ಬಗ್ಗೆ ಹೇಳ್ತಿದೆಯೋ ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆ ಭಾಗದಲ್ಲಿ ಅವರಿಗೆ ವಿವರಿಸ್ತಿದ್ದಾನೆ. ಅರ್ಥ ಆಗೋರಿಗೆ ಅರ್ಥ ಆಯಿತು, ಅರ್ಥ ಆಗೋರಿಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಇವತ್ತು ಕೂಡ ಅನೇಕರಿಗೆ ನೋಡುವಾಗ ಇನ್ನೂ ಆ ಸಂಗತಿ ಅರ್ಥ ಆಗಿಲ್ಲ. ಅದಕ್ಕೆ ಅವರ ಅನೇಕರು ಅರ್ಥ ಆಗದೇ ಇರೋದ್ರಿಂದ ಆತನನ್ನು ಈತನೇ ದಾವಿದ ಕುಮಾರನು, ಈತನೇ 110ನೇ ಕೀರ್ತನೆಯಲ್ಲಿ ಹೇಳುವಂಥ ವ್ಯಕ್ತಿಯು ಕರ್ತನಾದ ಯೇಸು ಕ್ರಿಸ್ತನ ಎಂಬುದಾಗಿ ಆತನನ್ನು ಗುರುತಿಸಿ ಗೌರವಿಸಿ ಆತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡೋದ್ರ ಬದಲಾಗಿ ಆತನನ್ನು ಅನ್ಯರ ಕೈಗಳಿಗೆ ಒಪ್ಪಿಸಿ ಸಾಯಿಸಿದರು. ಅದಕ್ಕೋಸ್ಕರ ಆತನು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ಹೇಳಿರುವಂಥದ್ದು ಏನಂದರೆ ಅಲ್ಲಿ ವಾಕ್ಯ ಹೇಳುವಾಗ ನಿನ್ನ ವೈರಿಗಳನ್ನು ನಾನು ನಿನ್ನ ಪಾದಪೀಠವನ್ನು ಮಾಡುವವರೆಗೂ ನೀನು ಬಲಪಾರ್ಶ್ವದಲ್ಲಿ ಕೂತಿರು. ಹಾಗಿದ್ರೆ ನಾವು ಕರ್ತನ ಮೇಜಿನಲ್ಲಿ ಬಂದಾಗ ತಂದೆಯನ್ನು ನಾವು ನೋಡ್ತೇವೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಆತನ ಬಲಪಾರ್ಶ್ವದಲ್ಲಿ ಕೂತಿರುವಂಥದ್ದು ನಾವು ನೋಡ್ತಿದ್ದೇವೆ. ಮತ್ತು ಅಷ್ಟೇ ಅಲ್ಲ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಲ್ಲಿ ಕೂಡ ಹೇಳಿದ್ದೇನಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ದೇನೆ ನಾನು ತಂದೆ ಬಳಿಗೆ ಹೋಗ್ತೇನೆ. ಮತ್ತು ಅಷ್ಟೇ ಅಲ್ಲ, ಏನು ಹೇಳ್ತಾನೆ ಅಲ್ಲಿ ಬಹಳ ಭವನಗಳುಂಟು ಮತ್ತು ನಿಮಗೋಸ್ಕರ ನಾನು ಭವನಗಳನ್ನು ಸಿದ್ಧಪಡಿಸ್ತೇನೆ. ಅವಳನ್ನು ಸಿದ್ಧಪಡಿಸಿದ ಮೇಲೆ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕಂದರೆ ನಾನಿರುವಂಥ ಸ್ಥಳದಲ್ಲಿ ನೀವು ಕೂಡ ಇರಬೇಕು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಾಗ್ದಾನ ಆತನ ನಂಬಿರುವಂಥ ಮಕ್ಕಳಿಗೆ. ಈ ಲೋಕದಲ್ಲಿ ನಮಗೆ ಭವನಗಳು ಅಥವಾ ಕೇವಲ ಮನೆಗಳು ಇವೇನೋ ಗೊತ್ತಿಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಖಂಡಿತವಾಗ್ಲೂ ನಮಗೋಸ್ಕರ ಮನೆ ಕಟ್ಟಿದ್ದಾನೆ. ಅದನ್ನು ಎದುರು ನೋಡೋಣ, ಅದರಲ್ಲಿ ನಾವು ಭರವಸೆಯಿಂದ ಇರೋಣ. ಈ ಲೋಕದಲ್ಲಿ ಇರುತ್ತೋ ಗೊತ್ತಿಲ್ಲ.
ಎಲ್ಲರೂ ಅದಕ್ಕೆ ತವಕ ಪಡೋದು ನೋಡ್ತೇವೆ. ದೇವರು ಯಾರ್ಯಾರಿಗೆ ಕೊಟ್ಟಿದ್ದಾನೆ ದೇವ್ರಿಗೆ ಸ್ತೋತ್ರ. ಅದು ಎಲ್ಲರೂ ಹೊಂದಿರಲಿಕ್ಕಿಲ್ಲ. ಅದು ಈ ಲೋಕದಲ್ಲಿ ಮನೆ ಇದೆಯೋ ಅದು ಬೇರೆ ಪ್ರಶ್ನೆ ಇದ್ದರೂ ಕೂಡ 50, 60, 70, 80 ವರ್ಷ. ಆದರೆ ನಿತ್ಯವಾದಂಥ ಜೀವನದಲ್ಲಿ ಒಂದು ವೇಳೆ ಮನೆಯಲ್ಲದೆ ಇದ್ದರೆ ಎಂಥ ಏನಂತಾರೆ ದುಃಖಕರವಾದಂಥ ಸಂಗತಿ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಮಗೆ ವಾಗ್ದಾನ ಮಾಡಿದ್ದಾನೆ. ಆ ಭರವಸೆಯಲ್ಲಿ ನಾವಿರೋಣ. ಹಾಗಾದರೆ ತಂದೆಯಾದ ದೇವರ ಬಗ್ಗೆ ನಾವು ನೋಡುವಾಗ, ಎರಡನೇ ನೋಡುವಾಗ ಪವಿತ್ರಾತ್ಮನು ಕರ್ತನ ಪ್ರಸನ್ನತೆಯನ್ನು ನಮ್ಮಲ್ಲಿ ಅನುಭವಿಸುವಂತೆ ಮಾಡ್ತಾನೆ. ನಾವು ನೋಡ್ತೇವೆ ಪವಿತ್ರಾತ್ಮನ ಕರ್ತನ ಪ್ರಸನ್ನತೆ ನಮ್ಮನ್ನು ಅನುಭವಿಸಿ ಮಾಡ್ತಾನೆ. ಯೋಹಾನ 15:26 ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಹೇಳಿದ್ದಾನೆ ಅಂದರೆ ಪವಿತ್ರಾತ್ಮನು ಬರ್ತಾನೆ, ನನ್ನಲ್ಲಿರುವಂಥದ್ದನ್ನೇ ಅವುಗಳನ್ನು ಹೇಳ್ತಾನೆ, ನನ್ನನ್ನೇ ಆತನು ಪ್ರಚುರಪಡಿಸ್ತಾನೆ. ಸೊ ಪವಿತ್ರಾತ್ಮನ ಇವತ್ತು ಕರ್ತನಾದ ಯೇಸು ಕ್ರಿಸ್ತನಾದರೂ ತಂದೆಯ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾನೆ, ಸಿಂಹಾಸನನಾಗಿದ್ದಾನೆ. ಆದರೆ ಪವಿತ್ರಾತ್ಮನು ನಮ್ಮಲ್ಲಿ ಆ ಒಂದು ಚಿತ್ರವನ್ನು ತೋರಿಸುವಂಥದ್ದು, ಆ ಅನುಭವಕ್ಕೆ ನಮಗೆ ತರುವಂಥವನು ಪವಿತ್ರಾತ್ಮನೇ ಆಗಿದ್ದಾನೆ. ಯಾಕಂದರೆ ಪವಿತ್ರಾತ್ಮನು ತನ್ನಷ್ಟಕ್ಕೆ ತಾನು ಏನು ಹೇಳದೆ ಕರ್ತನನ್ನೇ ಪ್ರಚುರಪಡಿಸೋದು, ಕರ್ತನ ಹೇಳುವಂಥದ್ದೇ ನಮಗೆ ಜ್ಞಾಪಕ ಮಾಡಲು ಬಂದಿದೆ. ಇವತ್ತು ನಾವೆಲ್ಲರೂ ಚರ್ಚಾಗಿ ಸೇರಿರುವಾಗ, ಕರ್ತನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳಿಕ್ಕಿರುವಾಗ ಪವಿತ್ರಾತ್ಮನ ಆ ಒಂದು ಅನ್ಯೋನ್ಯತೆ ಇಲ್ಲದ ಹೊರತು, ಪವಿತ್ರಾತ್ಮನ ನಡೆಸುವಿಕೆ ಇಲ್ಲದ ಹೊರತು ನಾವು ನಿಜವಾದಂಥದ್ದು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಪವಿತ್ರಾತ್ಮನು ಅದರಲ್ಲಿದ್ದಾರೆ. ತಂದೆಯಾದ ದೇವರುಂಟು, ಕರ್ತನಾದ ಯೇಸು ಕ್ರಿಸ್ತನುಂಟು ಮತ್ತು ಪರಿಶುದ್ಧಾತ್ಮನು ಉಂಟು. ಮತ್ತು ಮೂರನೇ ವಿಷಯಕ್ಕೆ ಬರೋದು ನೋಡ್ತೇವೆ. ಹೀಗೆ ಬರುವಾಗ ನಾವು ಕರ್ತನೊಂದಿಗೆ ಊಟ ಮಾಡಿ, ನಾವು ಕರ್ತನ ಮೇಜ್ ಅಂತೇಳಿ ನೋಡುವಾಗ ಕಡೆ ರಾತ್ರಿ ಭೋಜನದಲ್ಲಿಯೂ ಮತ್ತು ಸುವಾರ್ತೆ 26ನೇ ಅಧ್ಯಾಯದಲ್ಲಿಯೂ ಪೌಲನು 1 ಕೊರಿಂಥ 11ನೇದಲ್ಲಿ ಹೇಳುವಾಗಲೂ ನಾವು ಏನು ನೋಡ್ತಿದ್ದೇವೆ? ಕರ್ತನು ತಾನು ಹಿಡಿದುಕೊಡಲ್ಪಟ್ಟಂಥ ಕೊಡುವಂಥ ಆ ಒಂದು ರಾತ್ರಿಯಲ್ಲಿ, ಕಡೆ ರಾತ್ರಿಯಲ್ಲಿ ಆತನು ಜೊತೆಲಿದ್ದು ಜನರಿಗೆ ಊಟವನ್ನು ಮಾಡೋದಕ್ಕೆ ಕೊಟ್ಟನು. ಅಂದರೆ ನಾವು ಕರ್ತನ ಮೇಜ ಏನಂದರೆ ಕರ್ತನೊಂದಿಗೆ ಊಟ ಮಾಡೋದು. ಪವಿತ್ರ ಆತ್ಮನು ಹೇಳ್ತಾ ಇದ್ದಾನೆ, ನಮಗೆ ಅದನ್ನು ಬೋತಾಗ್ತದೆ. ಕರ್ತನ ನಿಮ್ಮ ಮಧ್ಯದಲ್ಲಿದ್ದಾನೆ. ಯಾಕಂದರೆ ಕರ್ತನೇ ನಾವು ನೆನಪು ಮಾಡ್ಕೊತೇವೆ. ಕರ್ತನ ದೇಹ ನಮಗೋಸ್ಕರ ಜಜ್ಜಲ್ಪಡ್ತು, ಕರ್ತನ ಪವಿತ್ರ ರಕ್ತವನ್ನು ನಮಗೆ ಸುರಿಸಲ್ಪಡ್ತು. ಕರ್ತನನ್ನೇ ನಾವು ನೋಡ್ತೇವೆ, ಕರ್ತನೊಂದಿಗೆ ಊಟ ಮಾಡುವಂಥದ್ದಾಗಿದೆ. ಕರ್ತನ ಮೇಜು ಕರ್ತನೊಂದಿಗೆ ಊಟವನ್ನು ಸೇವಿಸುವಂಥದ್ದಾಗಿದೆ ಹೊರತು ಕರ್ತನನ್ನೇ ಸೇವಿಸೋದಲ್ಲ. ಯಾಕಂದರೆ ಅನೇಕರು ಕರ್ತನ ಭೋಜನ ಅಂದರೆ ದ್ರಾಕ್ಷರಸ ರಕ್ತ ಆಗುತ್ತೆ, ರೊಟ್ಟಿ ಮಾಂಸ ಆಗುತ್ತೆ ಅಂದರೆ ಕರ್ತನ ಜೊತೆಯಲ್ಲಿ ಊಟ ಮಾಡೋರಲ್ಲವರು ಕರ್ತನಿಗೆ ಕಚ್ಕೊಂಡು ತಿನ್ನೋಂಥವ್ರು. ಎಷ್ಟು ಸಾರಿ ಕಚ್ಕೊಂಡು ತಿನ್ನೋದು, ಎಷ್ಟು ದಿವಸ ಇರ್ತದೆ ಆತನ ಮಾಂಸ, ಆತನ ರಕ್ತ? ದೇವ್ರ ವಾಕ್ಯ ಹಾಗೆ ಹೇಳಿಲ್ಲ. ಆದರೆ ಕೆಲವರಿಗೆ ಅದು ಬೇಕು. ಅದಕ್ಕೋಸ್ಕರ ಅವರು ಕರ್ತನೊಂದಿಗೆ ಊಟ ಮಾಡಲ್ಲ. ಅವರು ಕರ್ತನಲ್ಲಿ ಇರ್ತಾನೋ ಗೊತ್ತಿಲ್ಲ, ಅವ್ರ ಮಾಂಸ ಅವ್ರ ರಕ್ತ ಕುಡಿತಾ ಇರ್ತಾರಂತೆ. ಅದಕ್ಕೆ ಕೆಲವು ಸುಳ್ಳು ಪಾಶಗಳು ಕೂಡ ಅದು ಹೇಳ್ತಾರೆ, ಇದು ರಕ್ತ ಆಗುತ್ತೆ, ಅದು ಕುಡಿದ ತಕ್ಷಣ ನರದಲ್ಲಿ ರಕ್ತ ಬರುತ್ತೆ, ಏನಂತಾರೆ ಶಕ್ತಿ ಬರುತ್ತೆ, ಸ್ವಸ್ಥತೆ ಬರುತ್ತೆ, ಆಶೀರ್ವಾದ ಬರುತ್ತೆ. ಎಂಥ ಏನಂತಾರೆ ಘೋರವಾದಂಥ ತಪ್ಪು, ಸೈತಾನನ ಆಲೋಚನೆ. ದೇವರ ವಾಕ್ಯದಲ್ಲಿ ಹೇಳ್ತೇವೆ, ಇದನ್ನು ವಿವೇಚಿಸದೆ ಕರ್ತನ ದೇಹವನ್ನು ವಿವೇಚಿಸಿ ತಿಂದು ಕುಡಿಯುವಂಥವನು ಬಲಹೀನನಾಗ್ತಾನೆ, ಅನೇಕರು ಸತ್ತು ಹೋಗ್ತಾರೆ ಅಂಥೇಳಿ ಅಲ್ಲಿ ದೇವರ ವಾಕ್ಯ ಉಂಟು. ದೇವರ ಕೋಪಕ್ಕೆ ಶಿಕ್ಷೆಗೆ ಗುರಿ ಆಗ್ತಾರೆ. ಅಲ್ಲ, ಈ ಪಾಶಗಳಿಗೇನೋ ಕಾಣಿಕೆ ಬೇಕು, ದುಡಬೇಕು, ಸುಳ್ಳು ಹೇಳೋವಂಥದ್ದು. ನೀವು ನಿಮ್ಮ ಮನೆ ಮಾಡಿರಿ, ಆನ್ಲೈನಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಸೇರ್ಕೊಂಡು ಮಾಡೋಕ್ಕೆ ದೇವ್ರ ವಾಕ್ಯ ಹೇಳಿಲ್ಲ. ಇದು ದೇವರ ಉಪದೇಶ ಅದಲ್ಲ. ಚರ್ಚ್ಗೆ ಕೊಟ್ಟಿರುವಂಥ ಉಪದೇಶ ಚರ್ಚಾಗಿ ಮಾಡುವಂಥದ್ದು. ಇವತ್ತು ಅನೇಕ ತಿಂಗಳಿಗಳಂತ ನಾವು ಒಟ್ಟಾಗಿ ಸೇರಿ ಬರಲಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಒಂದು ವೇಳೆ ನಾವು ಸೇರಿ ಬರದೇ ಇರೋದಕ್ಕೆ ದೇವರ ಶಿಸ್ತಿನ ಕ್ರಮವಾಗಿದೆಯೋ ಆ ಸಂದೇಶವನ್ನು ಕೂಡ ನಾವು ನೋಡಿದ್ದೇವೆ. ದೇವರು ನಮಗೆ ಶಿಸ್ತಿನ ಕ್ರಮವಾಗಿ ಅನ್ನೋದು ಕೊಟ್ಟಿದ್ದು ನಾವು ಕಲಿಬೇಕಾಗಿದೆ. ಯಾಕೆ ಇಂಥ ಸುಳ್ಳು ಪಾಶಗಳು, ಇಂಥ ಸುಳ್ಳು ಜನರಿಂದ ಆ ಊಟವನ್ನು ನಾವು ನೋಡ್ತೇವೆ. ಕರ್ತನ ಮೇಜಿನಲ್ಲಿರುವಂಥ ಪದಾರ್ಥಗಳನ್ನು ದೇವರ ವಾಕ್ಯ ಹೇಳುವಂತೆ ಅವುಗಳನ್ನು ಸೇವಿಸದೆ ಕರ್ತನೊಂದಿಗೆ ಊಟ ಮಾಡುವಂಥವರಾಗಿದೆ ಹೊರತು ಕರ್ತನನ್ನೇ ತಿನ್ನುವುದಲ್ಲ. ಅಂದಮೇಲೆ ಆ ರೊಟ್ಟಿಯಾಗಿರುತ್ತೆ, ಆ ದ್ರಾಕ್ಷರಸವು ದ್ರಾಕ್ಷರಸವಾಗಿ ಇರುತ್ತೆ. ದ್ರಾಕ್ಷರಸವು ರಕ್ತವಾಗಿ ಮಾರ್ಪಾಟಾಗಲ್ಲ, ರೊಟ್ಟಿ ಮಾಂಸವಾಗಿ ಮಾರ್ಪಾಟಾಗಲ್ಲ. ಅದಕ್ಕೆ ನಿಮ್ಮ ಮನೇಲಿ ಮಾಡ್ಕೊರಿ ಅಂದರೆ ಅನೇಕರು, ನಾನು ಕೇಳಿದ ಪ್ರಕಾರ ಅನೇಕರು ಮಾಡ್ತಾನೂ ಇದ್ದಾರೆ. ಏನು ಅದೊಂದು ರೀತಿ ಅನ್ಯರ ನಂಬಿಕೆ ಪ್ರಕಾರ ಪ್ರಸಾದದಂತೆ ಅನೇಕರು ಸೇವಿಸ್ತಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಮಕ್ಕಳಿಗೆ ಕೆಮ್ಮು ನೆಗಡಿ ಬಂದರೂ ಅದು ದ್ರಾಕ್ಷರಸ ಕೊಡಿಸ್ತಾರೆ, ಕುಡಿ ಮಗಳೇ ಸ್ವಸ್ಥತೆ ಆಗುತ್ತೆ. ಯಾಕೆ ಪಾಶ ಹೇಳಿದಾನಲ್ಲ, ಇಂಥ ಸುಳ್ಳು ಪಾಶಗಳಿದ್ದಾವಲ್ಲ. ಅನೇಕ ಮುಪ್ಪಿನ ಪ್ರಾಯದಲ್ಲಿರುವವರಿಗೂ ಇದು ಕುಡಿಸೋದು ತಿನ್ನಿಸೋದೇನೋ ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಹೀಗೆ ವಿವೇಚಿಸದೆ ತಿಂದು ಕುಡಿಯೋನು ದೇವರ ಕೋಪಕ್ಕೆ ಗುರಿ ಆಗ್ತಾನೆ. ಈ ಕೋಪಕ್ಕೆ ಗುರಿ ಮಾಡುವಂಥವ್ರು ಈ ಸುಳ್ಳು ಪಾಶಗಳು. ಆದರೆ ಸುಳ್ಳು ಪಾಶ ಅಂತ ಹೇಳೋದಕ್ಕಿಂತ ಜನರಿದ್ದಾರಲ್ಲ, ಆಮೇನ್, ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ, ಅವ್ರ ಸಂದೇಶಗಳಿಗೆ ಹಾಕ್ತಾ ಇರ್ತಾರೆ. ದೇವರ ವಾಕ್ಯ ಕಣ್ಣು ತೆಗೆದಿರು ಓದಲ್ಲ, ನಂಬಲ್ಲ, ಯಾವನೋ ಸುಳ್ಳು ಪಾಶ ಹೇಳೋಂತ ತಿಳ್ಕೊಂಡು ಆಮೇನ್, ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್ ಅವರಿಗೆ ಮೆಸೇಜ್ಗಳನ್ನ ಮೆಸೇಜ್ ಹಾಕೋದು. ಎಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದೆ? ಇಂಥ ಸುಳ್ಳು ಬೋಧನೆಗೆ ಗುರಿಯಾಗಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಈ ಊಟ ಯಾಕೆ ಇದು ಕರ್ತನ ಮೇಜನ್ನು ಆಚರಿಸುವಂಥದ್ದು? ಕರ್ತನೊಂದಿಗೆ ನಾವು ಅದನ್ನು ಆಚರಿಸ್ತಿದ್ದೇವೆ. ಮತ್ತು ಆ ಕರ್ತನ ದಯಪಾಲಿಸುವಂಥದ್ದು ಹಂಚಿಕೊಂಡು ಸೇರಿಸುವಂಥದ್ದು, ಶೇರಿಂಗ್. ಇದು ಇಲ್ಲ ಯಾರ್ಯಾರು ಮನೆಯಲ್ಲಿರ್ರಿ, ನಿಮ್ಮ ರೂಮಲ್ಲೇ ಅಲ್ಲೇ ಕುಟುಂಬವಾಗಿ ಮಾಡಿರಿ ಅಂದರೆ ಎಲ್ಲಿ ಶೇರಿಂಗ್ ಬಂತದ್ದು? ಚರ್ಚ್ನಲ್ಲಿ ಎಲ್ಲರೂ ಹಂಚಿಕೊಂಡು ಸೇವಿಸುವಂಥದ್ದು. ಕರ್ತನಾಥ ಯೇಸು ಕ್ರಿಸ್ತನು ಒಂದೇ ರೊಟ್ಟಿಯನ್ನು ಕೊಟ್ಟು ಮುರಿದು
ಇದರಲ್ಲೆಲ್ಲ ನೀವು ಭಾಗಿಯಾಗಿದೆ. ಇದು ನನ್ನ ದೇಹ ಸೂಚಿಸುವಂಥದ್ದಾಗಿದೆ. ಇದರಲ್ಲೆಲ್ಲ ನೀವು ಭಾಗಿಯಾಗ್ರಿ. ಒಂದೇ ಪಾತ್ರೆಯನ್ನು ಕೊಟ್ಟು ಆ ಪಾತ್ರೆಯಲ್ಲಿ ನೀವೆಲ್ಲರೂ ಪಾನ ಮಾಡಿರಿ ಅಂತ ಹೇಳ್ದ. ಇಲ್ಲೆಲ್ಲ ನೀವು ಸಪ್ರೇಟ್ ಪಾತ್ರೆ ಇಟ್ಕೊರಿ. ಈ ಆನ್ಲೈನ್ ಪಾತ್ರೆ ಹೇಳ್ತಾನೆ, ಆನ್ಲೈನಲ್ಲಿ ನೀವು ಮನೇಲಿ ಕೂತ್ಕೊಂಡು ಕುಡಿರಿ ತಿನ್ನಿರಿ ಹೇಳಿಲ್ಲ. ಅದನ್ನು ಹಂಚಿಕೊಂಡು ತಿನ್ನುವಂಥದ್ದು ಎಲ್ಲಿ? ನಾವು ಚರ್ಚಾಗಿ ಸೇರಿಕೊಂಡಾಗ. ಮತ್ತು 5 ನಿಮಿಷಕ್ಕೆ ಬರುವಾಗ ನಾವು ನೋಡ್ತೇವೆ, ಒಂದೇ ಊಟ ಸೇವಿಸುವಂಥದ್ದು ಅಂತೇಳಿ ನೋಡುವಾಗ, ಅಥವಾ ಒಂದೇ ಪದಾರ್ಥದಲ್ಲಿ ಒಂದೇ ಪಾತ್ರೆಯಲ್ಲಿ ಸೇವಿಸುವಂಥದ್ದು, ಕುಡಿಯುವಂಥದ್ದು, ಒಂದೇ ರೊಟ್ಟಿಲಿ ಭಾಗಿಯಾಗುವಂಥ ನೋಡುವಾಗ ಅದರಲ್ಲಿ ಯಾವುದೇ ಮೇಲು ಕೀಳು ಅನ್ನೋಂಥದ್ದಿಲ್ಲ, ಬಲಿಷ್ಠ ಬಲಹೀನ ಅನ್ನೋಂಥದ್ದಿಲ್ಲ. ಏನಂತಾರೆ, ಯಾವುದೇ ರೀತಿಯಲ್ಲಿ ಐಶ್ವರ್ಯವಂತನು ಬಡವನು ಅನ್ನೋಂಥದ್ದಲ್ಲ, ಎಲ್ಲರೂ ಒಟ್ಟಾಗಿ ಮಾಡೋವಂಥದ್ದು. ಕುಟುಂಬ ಕೊಟ್ಟರೆ ಏನಾಗುತ್ತೆ? ಆನ್ಲೈನಲ್ಲಿ ಅವರವರು ಶ್ರೀಮಂತರು ಒಂದು ಕಡೆ ಮಾಡ್ಕೋತಾರೆ, ಬಡವರು ಒಂದು ಕಡೆ ಮಾಡ್ಕೋತಾರೆ. ಒಟ್ಟಾಗಿ ಸೇರಿ ಬರುವಂಥದ್ದು ಎಲ್ಲಿ ಬಂತು? ಸೊ ಒಂದೇ ಆಹಾರ, ಒಂದೇ ಊಟನ ಸೇವಿಸುವಂಥದ್ದು ಇದು ಕರ್ತನ ಸಂಗತಿಯಾಗಿದೆ. ಮತ್ತು ಇನ್ನೊಂದು ಕೊನೆಯ ವಿಷಯಕ್ಕೆ ಬರುವಾಗ, ಯಾಕೆ ನಾವು ಕರ್ತನ ಮೇಜಿನಲ್ಲಿ ತ್ರೈಕ ದೇವರನ್ನು ಮತ್ತು ಕರ್ತನ ಯೇಸುಕ್ರಿಸ್ತರನ್ನು ನಾವು ನಂತರ ಗುರುತಿಸ್ತೇವೆ, ಅನುಭವಿಸ್ತೇವೆ ಅಂತ ನೋಡುವಾಗ, ಕೊನೆಯದಾಗಿ ನೋಡುವಾಗ, ಈ ಊಟಕ್ಕೆ ಆತಿಥ್ಯ ನೀಡುವ ಆತನು ಕರ್ತನಾದ ಯೇಸುಕ್ರಿಸ್ತನೇ ಇದ್ದಾನೆ. ಕರ್ತನಾದ ಯೇಸುಕ್ರಿಸ್ತನೇ ಶಿಷ್ಯರಿಗೆ ಕಡೆ ರಾತ್ರಿ ಭೋಜನದಲ್ಲಿ ತಾನೇ ಆ ಒಂದು ಆತಿಥ್ಯವನ್ನು ನೀಡಿದ ಹೋಸ್ಟ್ ಅಂತೇಳಿ ನೋಡ್ತೇವೆ. ಆತನೇ ಅದಾಗಿದ್ದು, ಅಥವಾ ಯಜಮಾನನಾಗಿದ್ದು, ಆತನೇ ರೊಟ್ಟಿಯನ್ನು ಮುರಿದು ಆತನೇ ಪಾತ್ರೆಯನ್ನು ಕೊಟ್ಟು ಎಲ್ಲರೂ ಸೇವಿಸಿರಿ ಅಂತ ಹೇಳ್ದ. ಆದರೆ ಇವತ್ತೇನಾಗಿದೆ, ಅನೇಕರಿಗೆ ಯೇಸುಕ್ರಿಸ್ತನಿಗೆ ಗೆಸ್ಟ್ ಹಾಕ್ಯಾರಿ ಅಂಥವ್ರಿದ್ದಾರೆ. ನಾವು ಹೋಸ್ಟ್ ಇದ್ದೇವೆ, ಆತನಿಗೆ ಗೆಸ್ಟ್ ಅಂತೇಳಿ. ಯಾಕಂದರೆ ಅನೇಕರು ಮನೆಯಲ್ಲಿ ತಪ್ಪಾಗಿ ವಾಕ್ಯ ಕೂಡ, ಒಂದು ವಾಲ್ ಟೆಕ್ಸ್ಟ್ ಕೂಡ ಹಾಕ್ತಾರೆ, ಕ್ರೈಸ್ಟ್ ಈಸ್ ದ ಅನ್ಸೀನ್ ಗೆಸ್ಟ್ ಆಫ್ ಅವರ್ ಎವ್ರಿ ಮೀಲ್ಸ್ ಅಂತ. ಅನ್ಸೀನ್ ಗೆಸ್ಟ್ ಅಲ್ಲ, ನಮ್ಮಲ್ಲಿ ಆತನು ಯಜಮಾನಾಗಿದೆ, ಆತನೇ ನಮಗೆ ಊಟ ಕೊಡು. ಕರ್ತನ ಮೇಜು ಆಚರಿಸುವಂಥದ್ದು ಕರ್ತನಿಗೆ ನಾವು ಕೊಡೋಕ್ಕೆ ಹೋಗ್ತಿಲ್ಲ, ಕರ್ತನೇ ನಮ್ಗೆ ಅದನ್ನು ಕೊಡ್ತಾನೆ. ಅಂದರೆ ಕರ್ತನೇ ಏನಂದರೆ ಮುಖ್ಯ ವ್ಯಕ್ತಿ ಆತನೇ ಆಗಿದ್ದಾನೆ. ಅಂದರೆ ಅದರ ಅರ್ಥ ಏನು? ಆತನೇ ಶಿರಸ್ಸು, ಆತನೇ ಯಜಮಾನ. Efes 5:23 ಹೇಳೋ ಪ್ರಕಾರ ಚರ್ಚ್ಗೆ ಆತನೇ ಶಿರಸ್ಸಾಗಿದ್ದಾನೆ. ಅದನ್ನೇ ನೋಡ್ತೇವೆ. ಅದಕ್ಕೆ ನೋಡುವಾಗ ಹೇಗೂ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಕೂಡ ಒಂದು ವಾಕ್ಯ ನೋಡ್ತೇವೆ, ನಾನು ಈಗ ಬಾಗಿಲ ಬಳಿ ನಿಂತ್ಕೊಂಡು ತರ್ತಿದ್ದೇನೆ, ಯಾರಾದರೂ ಬಾಗಿಲು ತೆಗೆದ್ರೆ ನಾನು ಒಳಗೆ ಬಂದಾದರೂ ಅವ್ರ ಜೊತೆ ಊಟ ಮಾಡ್ತೇನೆ ಅಂತ ಹೇಳುವಾಗ, ಹೇಗೂ ಅದನ್ನು ಕೆಲವರು ವೈಯಕ್ತಿಕವಾಗಿ ತಗೊಂಡು ಹೃದಯ ಎಂಬ ಬಾಗಿಲು ಬಳಿಯಲ್ಲಿ ಎಲ್ಲ ಹೇಳ್ತಾರೆ. ಹೌದು, ವೈಯಕ್ತಿಕವಾಗಿ ಅನ್ವಯ ಮಾಡ್ಕೋಬೋದು. ಆದರೆ ಅಲ್ಲಿ ಚರ್ಚ್ಗೆ ಹೇಳ್ತಿರುವಂಥ ಮಾತು, ಅನೇಕ ಚರ್ಚ್ಗಳು ಕರ್ತನನ್ನು ಹೊರಗೆ ತಳ್ಳಿ ಬಾಗಿಲು ಮುಚ್ಚಿಕೊಂಡಿದ್ದಾರೆ. ಕರ್ತನೇ ಇಲ್ಲ, ಕರ್ತನಲ್ಲಿ ಊಟ ಮಾಡುವಂಥದ್ದಿಲ್ಲ, ಕರ್ತನಲ್ಲಿ ಯಜಮಾನ ಇಲ್ಲ, ಕರ್ತನ ಶಿರಸ್ಸು ಇಲ್ಲ. ಆದರೆ ನಾವು ಮಾಂಸ ತಿಂತೇವೆ, ರಕ್ತ ಕುಡಿತೇವೆ ಅಂತ ಹೇಳೋಂಥವ್ರು. ಅದಕ್ಕೆ ಕರ್ತನ ಹೇಳ್ತದೆ, ನಾನು ಹೊರಗಿದ್ದೇನೆ, ನೀವೆಲ್ಲ ಮಾಡ್ತಿದ್ದೀರ, ಆದರೆ ನಾನು ಹೊರಗಿದ್ದೇನೆ, ಬಾಗಿಲು ತಡ್ತಿದ್ದೇನೆ, ನನ್ನ ಸ್ವರವನ್ನು ಕೇಳಿ ಬಾಗಿಲ್ತಿದ್ರೆ ನಾನು ಒಳಗೆ ಬರ್ತೇನೆ, ನಾನು ನಿಮ್ಮ ಜೊತೆಯಲ್ಲಿ ಊಟವನ್ನು ಮಾಡ್ತೇನೆ. ಮತ್ತು ಊಟ ಮಾಡುವಂಥ ನೋಡುವಾಗ ಆತನು ನಮಗೆ ಶಿರಸಾಗಿ ಯಜಮಾನನಾಗಿ, ಕರ್ತನೆ ನೀನು ನಮಗೆ ಊಟ ಕೊಡು, ನಾವು ನಿನಗೇನು ಕೊಡಲು ಸಾಧ್ಯ ಅಂಥ ಭಾವನೆಯಿಂದ ನಾವು ಕರ್ತನ ಮೇಜನ್ನು ಆಚರಿಸ್ತೇವೆ. ಇದರ ಮಹತ್ವ ನಾವು ಮಾಡದೇ ಇರುವಾಗಲೇ ಗೊತ್ತಾಗುವಂಥದ್ದು. ಮಾಡದೆ ಒಂದು ವೇಳೆ ಶಿಸ್ತಿನ ಕ್ರಮದಿಂದ ನಮಗೆ ದೇವರು ದೂರ ಇಟ್ಟಾಗ, ತಪ್ಪಾಗಿ ಮತ್ತೊಂದು ತಪ್ಪಾದ ಆಚರಣೆ ಹೋಗೋದಕ್ಕಿಂತ ಅದನ್ನು ಹೇಗೆ ನಾವು ಕಳ್ಕೊಂಡೆವು, ಹೇಗೆ ನಾವು ಆ ಒಂದು ಅನ್ಯೋನ್ಯತೆ ಅನುಭವಿಸ್ತಲ್ಲ. ಇಲ್ಲಿ ನಾವು ಚರ್ಚಾಗಿ ಸೇರುವಾಗ ತ್ರೈಕ ದೇವರು ಅದರಲ್ಲಿ ಏನಂತ ಭಾಗಿಯಾಗಿದ್ದಂತ ಅದೇ ದೇವರು ನೆನೆಸ್ಕೊಳ್ತೇವೆ, ಕರ್ತನಂತ ಆತನ ಕುಮಾರತ ಯೇಸುಕ್ರಿಸ್ತನ ನೆನೆಸ್ಕೊಳ್ತೇವೆ, ಪವಿತ್ರಾತ್ಮನ ನಾವು ನೆನೆಸ್ಕೊಳ್ತೇವೆ. ಅವರು 3 ಭಾಗಿಯಾಗಿದ್ದಾರೆ. ಅವರ ಪಾತ್ರ ಉಂಟು, ಅವರ ಕೆಲಸಗಳುಂಟು, ಅವರ ಕಾರ್ಯಗಳುಂಟು. ನಮ್ಮಲ್ಲಿ ಮತ್ತು ಆ ಪ್ರೀತಿ ತುಂಬಿ ಹೊರಸೂಸ್ತದೆ. ಅದಕ್ಕೆ ನಾವು ಸೇರಿ ಬರಬೇಕಲ್ಲ, ಇಷ್ಟು ದಿವಸ ನಾವು ಕಳ್ಕೊಂಡಿದ್ದೇವಲ್ಲ ಅನ್ನೋಂಥ ಒಂದು ಏನಂತಾರೆ ಭಾವನೆಯಿಂದ ನಾವು ಕರ್ತನ ಮೇಜನ್ನು ಆಚರಿಸುವಂತಾಗಿದೆ. ಮತ್ತು ಎಲ್ಲಕ್ಕಿಂತ ಕೊನೆಯದಾಗಿ ನಾವು ನೋಡ್ತೇವೆ, ಕರ್ತನಾದಂಥ ಯೇಸುಕ್ರಿಸ್ತನ ಆತಿಥ್ಯ ನೀಡುವ ಆತನೇ ಇರುವಾಗ ಆತನು ಕೊಡುವಂಥ ಆಹಾರ ಎಷ್ಟು ರುಚಿಕರವಾಗಿರ್ಬೋದು. ಮತ್ತು ಅದೇ ಸಮಯಕ್ಕೆ ಆತನು ಕೊಡುವಂಥ ಆಹಾರ ಅದು ಹೆಲ್ದಿ ಫುಡ್ ಆಗಿರಲು ಕೂಡ ಖಂಡಿತವಾಗಲಿರುತ್ತೆ, ಆರೋಗ್ಯದಾಯಕವಾದಂಥ ಆಹಾರ. ಯಾಕೆ ನಾವು ಕರ್ತನ ಮೇಲಿನಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಕರ್ತನ ರೀತಿಯನ್ನು ನಾವು ಬಯಸುವಂಥದ್ದು ನೋಡುವಾಗ ಕರ್ತನ ಕೊಡುವಂಥದ್ದು ರುಚಿಯಾಗಿದೆ. ಅದಕ್ಕೆ ಕೀರ್ತನೆಗಾರನು ಕೂಡ ಹೇಳುವ ಹಾಗೆ, ಕರ್ತನನ್ನು ರುಚಿಸಿ ನೋಡ್ರಿ, ಟೇಸ್ಟ್ ಆ್ಯಂಡ್ ಸಿ. ಅದರ ಬಗ್ಗೆ ನಾವು ವಾಕ್ಯ ಧ್ಯಾನ ಮಾಡಿದ್ದೆ, ಸಂದೇಶ ನೋಡಿದ್ದೇವೆ. ಒಂದು ಸರಿ ಆತ ರುಚಿ ಅನ್ಸ ಮೇಲೆ ಬೇಡ ಮತ್ತು ಬೇರೆ ಹೋಗಿ ಏನೋ ತಿಂತೇವಂತೇವ. ಅದು ಅನೇಕರಿಗೆ ಪಾಪ ಅವರಿಗೆ ಅದಕ್ಕೆ ಸತ್ಯ ಗೊತ್ತಿಲ್ಲ. ಮಾಂಸ ತಿಂತೇವೆ, ರಕ್ತ ಕುಡಿತೇವೆ ಅನ್ನೋರಿಗೆ ಏನು ಗೊತ್ತಾಗುತ್ತೆ. ಕರ್ತನನ್ನು ರುಚಿಸಿ ನೋಡೋಂಥದ್ದು ಹೇಗೆ? ಕಚ್ಕೊಂಡು ತಿಂದು ರುಚಿಸಿ ನೋಡೋಂಥದ್ದು ಹೇಳಿದನಾ ಬೈಬಲಲ್ಲಿ? ಇಲ್ಲ. ಅದಕ್ಕೆ ನೋಡ್ತೇವೆ ನಾವು ಮಾರ್ಮಿಕವಾಗಿ ಅಥವಾ ಒಂದು ರೀತಿಯಲ್ಲಿ ತಾತ್ವಿಕವಾಗಿ ಇದನ್ನು ನೋಡುವಾಗ ಕರ್ತನಾಥ ಯೇಸುಕ್ರಿಸ್ತನ ಜೊತೆಯಲ್ಲಿ ಊಟ ಮಾಡುವಂಥದ್ದು, ಆತನ ಊಟ ನಾವು ಬಯಸ್ತೇವೆ. ಎಷ್ಟು ಸರಿ ಅದನ್ನು ನೋಡೋಣ, ರುಚಿಸಿದ್ದೇನೆ, ನನಗೆ ಬೇಕದು, ರುಚಿ ನನಗೆ ಹಿಡಿಸಿದೆ, ನನಗೆ ಯಾವಾಗಲೂ ಅದನ್ನು ಸೇವಿಸಬೇಕು ಅನ್ನುವಂಥ ಬಯಕೆ ಬರುತ್ತೆ. ಮತ್ತು ಅಷ್ಟೇ ಅಲ್ಲ, ನಾವು ನೋಡ್ತೇವೆ ಇವತ್ತು ಜಂಕ್ ಫುಡ್ಡು ಅದು ಇದಂತೆ ನನ್ನ ಹೆಸರಿಡ್ತಾರೆ. ಆದರೂ ತಂದೆ ತಾಯಿಗಳಾಗಿರುವಂಥವ್ರು ಮಕ್ಕಳಿಗೆ ಒಳ್ಳೆಯ ಆಹಾರವನ್ನೇ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಆಹಾರ ಸರಿಯಿಲ್ಲ, ಈ ಆಹಾರ ಸರಿಯಿಲ್ಲ, ಇದರಿಂದ ದೇಹಕ್ಕೆ ಒಳ್ಳೆಯದಲ್ಲ, ಆರೋಗ್ಯ ಅಲ್ಲ, ಒಳ್ಳೆಯದನ್ನೇ ಕೊಡ್ತಾರೆ.
ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ಜೊತೆಯಲ್ಲಿ ನಾವು ಊಟ ಮಾಡೋದಾದರೆ ಆತನು ಆರೋಗ್ಯಕರವಾದಂಥ ಆಹಾರವನ್ನೇ ನಮಗೆ ದಯಪಾಲಿಸ್ತಾನೆ. ಕೇವಲ ಕರ್ತನ ಮೇಜಲ್ಲ, ಅದಕ್ಕಿಂತ ಹೆಚ್ಚಾಗಿ ಚರ್ಚಾಗಿ ನಾವು ಬಂದಾಗ ಆತ್ಮಿಕ ಆಹಾರವನ್ನು ಹೊಂದಲು ನಾವು ಬಂದಿದ್ದೇವೆ. ಕುರುಬನ ಅಂತಾರೆ ಶೆಪರ್ಡ್, ಕುರುಬನ ಕೆಲಸ 1 ಪೇತ್ರ 3ನೇ ಪ್ರಕಾರ ಕುರಿಗಳನ್ನು ಕಾಯಿರಿ. ಸಭಾಧ್ಯಕ್ಷರು ಅಥವಾ ಚರ್ಚ್ ಬಿಷಪ್ ಅಂತ ಇಂಗ್ಲೀಷ್ ಹೇಳ್ತಾನೆ, ಪಾಸ್ಟರ್ ಇನ್ನೊಂದು ಹೆಸರು, ಅಲ್ಲಿ ಪೇತ್ರ ಹೇಳ್ತಾನೆ ನೀವು ಕುರಿಗಳನ್ನು ಮೇಯಿಸಿರಿ, ಚರ್ಚ್ನ ವಿಶ್ವಾಸಿಗಳಿಗೆ ಆಹಾರವನ್ನು ದಯಪಾಲಿಸಿರಿ. ಕರ್ತನಾದ ಕ್ರಿಸ್ತನಿಂದಲೇ ಬರುತ್ತೆ, ಯಾಕಂದರೆ ಆತನೇ ಮುಖ್ಯ ಕುರುಬನಾಗಿದ್ದಾನೆ. ಹೀಗಿರುವುದರಿಂದ ನಾವು ಕರ್ತನ ಮೇಜನು ಇಂಥ ಒಂದು ಸಂಗತಿಗಳು ನೆನಪು ಮಾಡಿಕೊಂಡು ದೇವರ ಒಂದು ಅನ್ಯನೀತಿಯಲ್ಲಿ ಅದನ್ನು ಆಚರಿಸ್ತಿದ್ದೇವೆ. ಮತ್ತು ಅದೇ ಸಮಯಕ್ಕೆ ಆ ರುಚಿಯನ್ನು, ಆ ಆರೋಗ್ಯವನ್ನು ಹುಡುಕಿ ನಾವು ಒಂದು ಆಚರಿಸ್ತಿದ್ದೇವೆ. ಈ ಸಂಗತಿ ಮಾಡಿದ್ರೆ ಬಹಳ ಉತ್ತಮ. ಇಲ್ಲ ಏನೋ ಮಾಡಲೇಬೇಕು, ವಾರ ಮಾಡಬೇಕು, ಮನೇಲಿ ಇಲ್ಲಿದ್ರು ಆನ್ಲೈನ್ ಮಾಡೋಣ, ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ ಅಂದರೆ ಅನೇಕ ಸಾರಿ ಕೇವಲ ಅದು ಒಂದು ಅನೇಕರಿಗೆ ಪ್ರತಿ ವಾರ ಮಾಡಬೇಕು, ಹಾಗೆ ಮಾಡಬೇಕನ್ನೋದು ಮಾಡೋದು ತಪ್ಪಲ್ಲ. ಆದರೆ ಹಾಗೆ ಮಾಡಬೇಕನ್ನೋದ್ರಲ್ಲಿ ಸತ್ಯವನ್ನೇ ಮರೆತು ಹೋಗು ಕೇವಲ ವಾಡಿಕೆಯಾಗಿ ಅನೇಕ ಸಭೆಗಳು ಮಾಡ್ತಿದ್ದಾರೆ. ಹಾಗಂತ ತಕ್ಷಣ ತಿಂಗಳಿಗೊಂದು ಸರಿ ಮಾಡಬೇಕು ಅಂತ ನಾನು ಹೇಳ್ತಲ್ಲ. ಆದರೆ ನಾವು ನೋಡ್ತೇವೆ, ಎಷ್ಟೇ ಯಾವಾಗ ಮಾಡ್ತಿರೋ ಇಷ್ಟೊಂದು ವಿಷಯಗಳ ಅರ್ಥ ಮಾಡಿಕೊಂಡು ಅಷ್ಟೇ ಆ ಒಂದು ಗಾಂಭೀರ್ಯತೆಯಿಂದ, ಪವಿತ್ರತೆಯಿಂದ ದೇವರನ್ನು ಗೌರವಿಸಿ, ನಾವು ದೇವರನ್ನು ಮತ್ತು ಆತನ ವಾಕ್ಯಗಳನ್ನು ಗೌರವಿಸಿ ಮಾಡೋದ್ರಿಂದ ದೇವರಿಗೆ ಮೆಚ್ಚುಗೆ ಆಗುತ್ತದೆ. ಯಾವನಾದರೂ ವಿವೇಚಿಸದೆ ತಿಂದು ಕುಡಿದರೆ ಅವರು ರೋಗಿಗಳಾಗಿದ್ದಾರೆ ಮತ್ತು ಅನೇಕರು ಸಾವನ್ನಪ್ಪಿದೆ, ಮರಣ ಹೊಂದುತ್ತಾರೆ ಅಂಥದಕ್ಕೆ ಗುರಿಯಾಗೋದು ಬೇಡ. ಸತ್ಯವಾದ ತಿಳಿದು ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸಲು ನಾವು ಕರ್ತನ ಮೇಜನ್ನು ಆಚರಿಸೋಣ. ದೇವರ ವಾಕ್ಯಗಳನ್ನು ಆಚರಿಸಲಿ.